ಹೆಲೋ ಫ್ರೆಂಡ್ಸ್, ಹಾಯ್, ಗುಡ್ ಮಾರ್ನಿಂಗ್. ನಾನು ಟಿಫಿನ್ ಮಾಡ್ತಾಯಿದ್ದೆ. ಟಿಫಿನ್ ರೆಡಿ ಆದಮೇಲೆ ಪುಳಿಯೋಗರೆ ಮಾಡಿದ್ದೆ. ಪ್ಲೇಟ್ಗೆ ಹಾಕ್ಕೊಂಡು ಟಿಫಿನ್ ತಿಂದೆ. ಟಿಫಿನ್ ತಿಂದಾದಮೇಲೆ ನಾನು ಒಂಚೂರು ವರ್ಕ್ ಇತ್ತಲ್ವಾ, ಸೊ ವರ್ಕ್ ಮಾಡೋಕ್ಕೆ ಕೂತ್ಕೊಂಡೆ. ಒಂದು ಸ್ವಲ್ಪ ಟೈಮ್ ಇತ್ತು, ಸೊ ಹಂಗೆ ಅಂದ್ಕೊಂಡು ಒಂಚೂರು ವರ್ಕ್ ಮಾಡಿದೆ. ಇವತ್ತಿಂದ ಅರ್ನಿಂಗ್ಸ್ ಬಂದು 800 ಆಗಿದೆ. ಜಾಸ್ತಿ ಟೈಮ್ ಕೊಡೋಕ್ಕಾಗಿಲ್ಲ. ಅದಕ್ಕೆ ನಾನು ಸ್ಕ್ರೀನ್ ಮೇಲೆ ಶೇರ್ ಮಾಡಿದ್ದೀನಿ ಆಲ್ರೆಡಿ ಎಷ್ಟು ಅರ್ನಿಂಗ್ಸ್ ಮಾಡಿದ್ದೀನಿ ಅಂತ. ಸೊ ನೀವು ಫ್ರೀ ಟೈಮಲ್ಲಿ ನೀವು ಇದು ವರ್ಕ್ ಮಾಡ್ಬೋದು. ಹೆಂಗಂತ ಅಂದರೆ ಇದ್ರ ಬಗ್ಗೆ ನಾನು ಎಲ್ಲ ಡೀಟೇಲ್ಸ್ ಹೇಳ್ಕೊಡ್ತೀನಿ. ಇದು ಬಂದು ಬಂಡಲ್ಸ್ ನಾನು ಹೇಳ್ಕೊಟ್ಟಿರೋದು. ಇದು ಭಾರತೀಯ ಉದ್ಯೋಗ ರತ್ನ ಅವಾರ್ಡ್ಸ್ 2023 ಬೈ ಪದ್ಮಶ್ರೀ ಅವಾರ್ಡ್ ತೊಗೊಂಡಿರೋದು. ಮತ್ತು ಇದು ಬಂದು ಸರ್ಟಿಫಿಕೇಟ್ಸು. ನೀವು ಕೋರ್ಸ್ ಎಲ್ಲ ಮುಗಿಸ್ಮೇಲೆ ನಿಮಗೆ ಸರ್ಟಿಫಿಕೇಟ್ಸ್ ಕೊಡ್ತಾರೆ, ಗೌರ್ಮೆಂಟ್ ರಿಜಿಸ್ಟರ್ ಆಗಿರುವಂಥದ್ದು. ಮತ್ತು ಇದ್ರ ಬಗ್ಗೆ ನಾನು ಆಮೇಲೆ ನನ್ನ ಮಗಳಿಗೆ ಹೋಮ್ವರ್ಕ್ ಮಾಡಿಸ್ದೆ. ಸೊ ಆಫ್ಟರ್ ದ್ಯಾಟ್ ನೀವು ಇದನ್ನು ನೋಡ್ಬೋದು, ಇದು ಲೀಗಲಿಟಿಯನ್ನು ನೋಡ್ಬೋದು. ಸರ್ಟಿಫಿಕೇಟ್ ಆಫ್ ಇನ್ಕಾರ್ಪೊರೇಷನ್ ಆಫ್ ಬಿಸ್ಗುರುಕುಲ್ ಪ್ರೈವೇಟ್ ಲಿಮಿಟೆಡಿಂದ ಇದು. ಸೊ ಇದ್ರ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಬೇಕಾಗಿದ್ದರೆ, ನೀವು ಇದರಲ್ಲಿ ಇಂಟ್ರೆಸ್ಟೆಡ್ ಆಗಿದ್ದರೆ, ನೀವು ನನ್ನ ಥರನೇ ಮನೇಲಿ ಕೂತ್ಕೊಂಡು ಹೌಸ್ ವೈಫಾಗಿ ಅರ್ನ್ ಮಾಡಬೇಕಂತ ಇದ್ದರೆ, ಸೊ ನೀವು ನನಗೆ ಕಮೆಂಟ್ ಮಾಡಿ, ಇದು ಮತ್ತು ನನ್ನ ರೀಲನ್ನು ನನಗೆ ಶೇರ್ ಮಾಡಿ. ಇದ್ರ ಬಗ್ಗೆ ಎಲ್ಲ ಡೀಟೇಲ್ಸನ್ನು ನಾನು ಹೇಳ್ಕೊಡ್ತೀನಿ. ಓಕೆನಾ? ಥ್ಯಾಂಕ್ ಯು. ಮತ್ತು ಇನ್ನೂ ಹೇಳಬೇಕಂತಂತಂದರೆ, ನೀವು ಮನೆಯಲ್ಲಿ ಪಾಪು ಇದೆ, ನನಗೆ ಹೊರಗಡೆ ಹೋಗಿ ಕೆಲಸ ಮಾಡೋಕ್ಕಾಗಲ್ಲ ಅಂತ ಮನೇಲಿ ಕೂತ್ಕೊಂಡು ಸುಮ್ಮನೆ ಕೂತ್ಕೊಳ್ಳೋದಕ್ಕಿಂತ ಸ್ಕಿಲ್ಸ್ಗಳನ್ನು ಕಲ್ತ್ಕೊಂಡು ಅದರಲ್ಲಿ ಹೆಂಗೆ ಅರ್ನ್ ಮಾಡೋದು ಅಂತ ಕಲಿತಾ ಇದ್ದೀನಿ ನಾನಿನ್ನೂ. ಸೊ ಇಂಟರ್ನೆಟ್ ಇದ್ದರೆ ಸಾಕು, ನಿಮಗೆ ಬೇಕಾಗಿರೋ ಸಮಯದಲ್ಲಿ ನೀವು ವರ್ಕ್ ಮಾಡಿ ಅರ್ನ್ ಮಾಡ್ಬೋದು. ಆ್ಯಂಡ್ ನೀವು ಫೈನಾನ್ಷಿಯಲಿ ಇಂಡಿಪೆಂಡೆಂಟ್ ಆಗ್ಬೋದು ಅನ್ನುವಂಥವ್ರು ಡೈರೆಕ್ಟಾಗಿ ಕಾಂಟ್ಯಾಕ್ಟ್ ಮಾಡಿ. ಮತ್ತು ನನ್ನ ಇನ್ಸ್ಟಾಗ್ರಾಮ್ ID ಬಂದು ಡಿಜಿಟಲ್ ಅಂಬಿಕಾ ಅಂತ. ಅದರಲ್ಲಿ ಬೇಕಾದರೂ ನೀವು ನನ್ನ ಹೈಲೈಟ್ಸನ್ನು ಚೆಕ್ ಮಾಡ್ಬೋದು. ಓಕೆ, ಥ್ಯಾಂಕ್ ಯು. ನನ್ನ ಮಗಳು ಸ್ಕೂಲಿಂದ ಬಂದಳು, ಅವಳಿಗೆ ಹೋಮ್ವರ್ಕ್ ಮಾಡಿಸ್ತಾ ಇದ್ದೆ. ಹಂಗೆ ಏನೋ ಫನ್ನಿ ಮಾಡಿಕೊಂಡು ಅವಳ ಅಪ್ಪನ ಜೊತೆ ಅವಳು ನಗ್ತಾ ಇದ್ಲು. ಇದು ಬಂದು ಇವತ್ತಿನ ನನ್ನ ಡೈಲಿ ವ್ಲಾಗ್ಸ್. ಸೊ ಶೇರ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಓಕೆನಾ? ಇನ್ಸ್ಟಾಗ್ರಾಮಲ್ಲಿ ಹಾಗೆ ಡಿಜಿಟಲ್ ಅಂಬಿಕಾ ಅಂತ ಇದೆ, ಅದನ್ನು ಕೂಡ ಫಾಲೋ ಮಾಡಿ. ಇದ್ರ ಬಗ್ಗೆ ಎಲ್ಲ ಡೀಟೇಲ್ಸನ್ನು ಹೇಳ್ಕೊಡ್ತೀನಿ. ಥ್ಯಾಂಕ್ ಯು.